ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ವೀರಶೈವ ಸಹಕಾರಿ ಬ್ಯಾಂಕ್ನ 49ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೀತಾ ಇದೆ. ಬನ್ನಿ, ಈ ಸಭೆ ಹೇಗಿದೆ, ಏನೆಲ್ಲ ಒಂದು ವಿಶೇಷತೆಗಳಿದೆ ನೋಡ್ಕೊಂಡು ಬರೋಣ. ರಲ್ಲಿ 180 ಕೋಟಿ ಆಗಿದೆ. ಸೊ ಈಗ ಹೂಡಿಕೆಗಳನ್ನ ನಾವೇನು ಮಾಡ್ತೀವಿ, ಸಾಲದ ರೂಪದಲ್ಲಿ ವಿತರಿಸಿದ್ದೀವಿ. ಈಗ 2022ರಲ್ಲಿ 152 ಕೋಟಿ ಸಾಲ ವಿತರಣೆ ಆಗಿತ್ತು. 2023ರಲ್ಲಿ 164 ಕೋಟಿ ಆಗಿದೆ. 2024ರಲ್ಲಿ 183 ಕೋಟಿ ಸಾಲ ವಿತರಿಸಿದ್ದೀವಿ. ಸೊ ಸಾಲಕ್ಕೆ ಬೇಡಿಕೆ ಬರಲಿಲ್ಲ ಅಂದರೆ ಆ ಅಮೌಂಟ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಬಟ್ ಅದು ಯಾವುದೇ ಶೇರ್ ಮಾರ್ಕೆಟಲ್ಲಿ ಇರೋದಿಲ್ಲ. ನಮ್ಮ ಪ್ರೊಫೆಷನಲ್ ಡೈರೆಕ್ಟರ್ಸ್ ಹೇಳಿದ್ರಲ್ಲ, ಆ ಥರನೇ ನಾವು ಇನ್ವೆಸ್ಟ್ಮೆಂಟ್ ಇನ್ SLR ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಮತ್ತು ಕೆಲವು ಬ್ಯಾಂಕ್ಸಲ್ಲಿ ಮಾಡಿರ್ತೀವಿ, ವಿಚ್ ಇಸ್ ವಿದಿನ್ ದ RBI ಲಿಮಿಟ್ಸ್. ನನ್ನ ಹೆಸರು ಜಯ ಬಸವರಾಜ, ಸದಸ್ಯ ಸಂಖ್ಯೆ 3992. ನನಗೊಂದು ಕ್ಲಾರಿಫಿಕೇಷನ್ ಬೇಕಾಗಿದೆ. ಬ್ಯಾಂಕಿನಿಂದ ಹಿರಿಯ ಸದಸ್ಯರುಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಆದರೆ ಅದರಲ್ಲಿ ಯಾವ ಒಂದು ಮಾನದಂಡವನ್ನು ಅನುಸರಿಸಿ ವಯೋಮಿತಿನ ಇಲ್ಲ ಸದಸ್ಯರಲ್ಲಿ ಹಿರಿತನನ ಯಾವುದು ಅನ್ನೋದು ನನಗೆ ಒಂದು ಗೊಂದಲ ಆಗಿದೆ. ಅದನ್ನು ನಿವಾರಿಸಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾರಿಗೆ ವಯಸ್ಸಾಗಿದೆ, ಒಳ್ಳೆ ಟ್ರಾನ್ಸಾಕ್ಷನ್ ಮಾಡಿದರೆ ಅಂಥವ್ರನ್ನ ನಮ್ಮ ಶಾಖೆನವರು ಅಂದರೆ ಬ್ರಾಂಚಸ್ನವರು ಹೆಸರುಗಳನ್ನ ಕಳಿಸ್ಕೊಡ್ತಾರೆ. ಅದರ ಮೇಲೆ ನಾವು ನಿಮಗೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಪ್ರಾರಂಭದಲ್ಲೇ ಹೇಳಿದೆ. ನಾನು ಕೇಳ್ಬಿಟ್ಟು ಮೆಂಬರ್ಶಿಪ್ ಕಾವೇಶ್ವರಿ ಪ್ಲಾಸ್ಟಿಕ್ ಆ್ಯಂಡ್ ನಂದಿ ಎಂಟರ್ಪ್ರೈಸಸ್ ಅಂಡ್ ನಂದಿ ಫ್ಲೆಕ್ಸ್ ಪ್ಯಾಕ್. ಅಧ್ಯಕ್ಷರೇ, ಇದೊಂದು 3 ತಿಂಗಳ ಮುಂಚೆನೇ ಒಂದು ಸ್ಕೀಮ್ ತಂದಿದ್ರಿ, 9% ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ದಯಮಾಡಿ ಇವಾಗ 9.5% ಮಾಡಿಬಿಟ್ಟಿದ್ದೀರಾ. ಆ 9%ನ ಇನ್ನೂ ಮುಂದುವರಿಸಿ. ನೀವು ಈ ಇಂಡಸ್ಟ್ರೀಸಿಗೆ ಕೊಡೋದ್ರಿಂದ ನಮ್ಮ ಕಮ್ಯುನಿಟಿಗೆ ಬಹಳ ಉಪಯೋಗ ಆಗ್ತಾ ಇದೆ. ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇದೆ. ಇಂಡಸ್ಟ್ರಿ ಡೆವಲಪ್ ಆಗಿದ್ರೆ ನಾವು ಉದ್ಯೋಗ ಕೊಡ್ತೀವಿ, ನಿರುದ್ಯೋಗ ನಿವಾರಣೆ ಆಗುತ್ತೆ, ಕಾಲಕ್ಕೆ ನಾವು ಪೇಮೆಂಟ್ ಮಾಡ್ತೀವಿ. ದಯವಿಟ್ಟು 9%ನ ಮಾಡಿಕೊಡಿ. ಹಾಗೆ ಇನ್ನೊಂದು ನೋಡಿ, ಇವಾಗ ನಾನು ಒಂದು ತಿಂಗಳಿಗೆ 3 ಕೋಟಿ ಟರ್ನ್ ಓವರ್ ಮಾಡ್ತೀನಿ. 3 ಕೋಟಿ ಟರ್ನ್ ಓವರು SBI ಅಲ್ಲಿ ಮಾಡ್ತೀನಿ, SBIಯಲ್ಲಿ. ಹಾಗಾಗಿ ನೀವು RTGS ಮಾಡೋದಲ್ಲೇ ನೇರವಾಗಿ ಹಣ ಸಂದಾಯ ಮಾಡೋ ಸ್ಥಿತಿ ಮಾಡಿದ್ರೆ ಡೈರೆಕ್ಟ್ ನಾವು ನಮ್ಮ ವೀರಶೈವ ಕೋಆಪರೇಟಿವ್ ಬ್ಯಾಂಕಿಂದನೇ ವ್ಯವಹಾರಗಳನ್ನು ಮುಂದುವರಿಸ್ತೀವಿ. ದಯವಿಟ್ಟು RTGSನ ಫ್ರೀಯಾಗಿ ಮಾಡಿಕೊಡಿ. ಆಕ್ಟಿವ್ ಆಗಿ ವೀರಶೈವ ಬ್ಯಾಂಕ್ ಆಫೀಸ್ ಬೇರರ್ಸು ಮತ್ತು ಸ್ಟಾಫ್ ಕೆಲಸ ಮಾಡ್ತಾ ಇದೆ. ಅವರು ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೈಗಾರಿಕೆಗೆ ಇನ್ನೂ ಸ್ವಲ್ಪ ಒತ್ತು ಕೊಟ್ಟು, ಯಾಕೆಂದರೆ ಅಗ್ರಿಕಲ್ಚರ್ ತಾವು ಲೋನ್ ಕೊಡೋಕ್ಕಾಗಲ್ಲ, ಕೈಗಾರಿಕೆ ಒಂದು ಆದ್ಯತೆ ಮೇಲೆ ಕೊಟ್ಟರೆ ಅನೇಕ ಕೈಗಾರಿಕೋದ್ಯಮಗಳು ಯಾವ ಶೆಡ್ಯೂಲ್ ಬ್ಯಾಂಕು ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಎಲ್ಲ 10.5-11% ಇದೆ. ವೀರಶೈವ ಬ್ಯಾಂಕ್ ಒಂದೇ 9% ಕೊಡ್ತಾರೆ. ಇದು ನಿಜವಾಗ್ಲೂ ಬಹಳ ಸಂತೋಷಕರವಾದ ವಿಷಯ. ಉದ್ಯಮ ಯಾರನ್ನ ಸ್ಥಾಪನೆ ಮಾಡೋರಿದ್ದರೆ ಏನು ನಮ್ಮ ವೀರಶೈವ ಬ್ಯಾಂಕಲ್ಲಿ ಅಪ್ಲಿಕೇಶನ್ ಆಗಿದ್ದು 1 ವಾರದಲ್ಲೇ ನಮ್ಮ ರೆಕಾರ್ಡೆಲ್ಲ ಚೆನ್ನಾಗಿದೆ, ನಮಗೆಲ್ಲ ಲೋನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನು ಕೈಗಾರಿಕಾ ವಲಯಕ್ಕೆ ಇಷ್ಟು ಉತ್ತೇಜನ ಮಾಡಿದ್ದಕ್ಕೆ ನಿಮ್ಮನ್ನ ನಮ್ಮ ಕೈಗಾರಿಕಾ ವಲಯದಿಂದ ಅಭಿನಂದಿಸ್ತೀನಿ, ಎಲ್ಲ ತಂಡದವರು. ಥ್ಯಾಂಕ್ ಯು ಸರ್. ಕೆಲವು ಒಂದಷ್ಟು ಹಣ ಸಂಪಾದನೆ ಮಾಡಿ ನಾವು ನಮ್ಮದೇ ಬ್ಯಾಂಕು, ನಮ್ಮ ಜನಾಂಗದ ಬ್ಯಾಂಕಲ್ಲಿ ಇಡಬೇಕು ಅಂತೇಳಿ ನಾವು ಆಸೆ ಪಟ್ಟು ನಮ್ಮ ಬ್ಯಾಂಕ್ನಲ್ಲಿ ನಾವು ಹೂಡಿಕೆಗಳನ್ನ ನಾವು ಮಾಡಿದ್ದೀವಿ. ಕೆಲವು ಬೇರೆ ಬ್ಯಾಂಕ್ಗಳಿಗೆ ಹೋಲಿಕೆ ಮಾಡಿದಾಗ ಇಲ್ಲಿ ಡೆಪಾಸಿಟ್ಗೆ ಸೀನಿಯರ್ ಸಿಟಿಜನ್ಗೆ ಡೆಪಾಸಿಟ್ ಕೊಡ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟು ನಾವು 3 ವರ್ಷ ಇನ್ವೆಸ್ಟ್ ಮಾಡಿದ್ರೆ ನೀವು 8% ಕೊಡ್ತಾ ಇದ್ದೀರಾ. ಅದೇ ನಾನು 1 ವರ್ಷಕ್ಕೆ ಇಡ್ತೀನಿ ಅಂತಂದಾಗ ನನಗೆ 7% ಬರ್ತಾ ಇದೆ. ನನಗೆ ದಯವಿಟ್ಟು ನನ್ನ ಮನವಿಯನ್ನು ಪುರಸ್ಕರಿಸಿ 1 ವರ್ಷಕ್ಕೆ ಇಟ್ಟರು ಕೂಡ ನನಗೆ 8% ಕೂಡ ತಲ್ಕೊಟ್ರೆ ನಮ್ಮ ಸೀನಿಯರ್ ಸಿಟಿಜನ್ಸ್ಗಳಿಗೆ ಭಾಳಷ್ಟು ಜನ ಇದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಆಗಲಿ ಮತ್ತೊಂದಕ್ಕಾಗಲಿ ಅನುಕೂಲ ಆಗುತ್ತೆ. ಈಗ ನಾನು ಯಾರಿಗಾರ ಹೋಗ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಟಿದ್ದು ಕೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಪ್ರೆಸ್ಟೀಜಲ್ಲಿ ನಾನು ಇಷ್ಟು ವರ್ಷ ದುಡಿದಿದ್ದೆಪ್ಪ, ನೀವು 100 ರೂಪಾಯಿ ಕೇಳೋಕ್ಕೆ ಬಂದಿದೆ ಅಂತಾರೆ.
ನನ್ನ ಕೂಡಿಟ್ಟ ಹಣ ನೀವು ಬ್ಯಾಂಕಲ್ಲಿ ಇಟ್ಟಾಗ ನಾನು 1 ವರ್ಷಕ್ಕೆ ಅವಕಾಶ ಕೊಟ್ಟು ನೀವು 8% ಕೊಟ್ಟರೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಮನವಿ ಇದೆ. ಪ್ರಿಯಾರಿಟಿ ಸೆಕ್ಟರ್ ಕೊಡೋದಕ್ಕೆ ನಮ್ಗೆ ಆ ಥರ ಅಪ್ಲಿಕೇಶನ್ಸೇ ಬರ್ತಾ ಇಲ್ಲ. ನಮ್ಗೆ ಅಪ್ಲಿಕೇಶನ್ನೇ ಬರದಲ್ಲಿದ್ದರೆ ಸಾಲಗಳು ನಮಗೆ ಕೊಡೋದಕ್ಕೆ ಇನ್ನೂ ನಮ್ಮ ಹತ್ರ ಅಮೌಂಟ್ ಇದೆ. ನೀವೆಲ್ಲ ನೋಡ್ಬೋದು, ನಮ್ಮ ಹತ್ರ ನಗದೆಲ್ಲ ಇದೆ, ಇನ್ನೂ ದುಡ್ಡು ಭಾಳ ಇದೆ ನಮ್ಮಲ್ಲಿ. ಒಳ್ಳೆ ಥರದ ಸಾಲಗಳು ಕೊಡೋದಕ್ಕೆ ನಮ್ಗೆ ಇನ್ನೂ ಆಸ್ಪದ ಇದೆ. ದಯವಿಟ್ಟು ಒಳ್ಳೊಳ್ಳೆ ಅಪ್ಲಿಕೇಶನ್ಗಳು ಬಂದರೆ ನಾವು ಅದನ್ನೆಲ್ಲ ಕೊಟ್ಟರೆ ನಮ್ಗೆ ಇನ್ನೂ ಲಾಭಕರವಾಗಿರುತ್ತೆ. ಶೇರ್ ಮಾರ್ಕೆಟ್ಗಿಂತ ಜಾಸ್ತಿ ನಾವು ಇದರಲ್ಲೇ ದುಡಿಯೋಣ ಅಂತಂತೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಈ ಆರ್ಥಿಕ ಪ್ರಗತಿಯ ಬಗ್ಗೆ ಮುನ್ನೋಟ ಏನು, ಒಂದು ಬರ್ಡ್ಸ್ ಐ ವ್ಯೂ ಅಂತ 10 ವರ್ಷದ ಒಂದು ಏನು ಇದಿದೆ, ಪ್ರತಿಯೊಂದನ್ನು ಕೂಡ ಕೇವಲ 2 ನಿಮಿಷದಲ್ಲಿ ಗ್ರಾಸ್ಪ್ ಮಾಡುವ ರೀತಿ ಒಂದು ಅಂಕಿಅಂಶಗಳ ಇದು ನೋಡಿದೆ. ಅದು ಎಲ್ಲವೂ ಕೂಡ 10 ವರ್ಷದಲ್ಲಿ ಪ್ರತಿಯೊಂದು ಷೇರು ಬಂಡವಾಳದಿಂದ ಹಿಡಿದು ಠೇವಣಿಗಳಿಂದ ಹಿಡಿದು ಸಾಲಗಳ ತನಕ ದುಪ್ಪಟ್ಟಾಗಿದೆ. 10 ವರ್ಷದ ಅವಧಿನಲ್ಲಿ ಎಲ್ಲವೂ ಕೂಡ ದುಪ್ಪಟ್ಟಾಗಿದೆ. ಇದು ಸಮತೋಲನವನ್ನು ಕಾಯ್ದುಕೊಂಡಿರೋ ಒಂದು ಇದನ್ನು ದೃಢೀಕರಿಸುತ್ತದೆ. ಜೊತೆಗೆ ಈ ವರ್ಷದ ಒಂದು ಇದನ್ನು ಪರ್ಟಿಕ್ಯುಲರ್ ಆಗಿ 22, 23, 24 ನೋಡಿದಾಗ ಅಲ್ಲೂ ಕೂಡ ಬ್ಯಾಲೆನ್ಸ್ಡ್ ಆ್ಯಕ್ಟ್ ಈ ಫೈನಾನ್ಷಿಯಲ್ಸ್ ಏನಿದೆ ಅದರಲ್ಲಿ ಹಿಂದಿನ ವರ್ಷ ಮತ್ತು ಈ ವರ್ಷದ ಪ್ರಗತಿ ಆಲ್ಮೋಸ್ಟ್ ಸಿಮಿಲರ್. ಆ ಒಂದು ಏನಿತ್ತು ಅದನ್ನು ಬ್ಯಾಲೆನ್ಸ್ ಆಗಿದೆ, ಅಷ್ಟು ಬಿಟ್ಟರೆ ಹೆಚ್ಚಿನ ಪ್ರಗತಿಯನ್ನೇನು ಸಾಧಿಸಿಲ್ಲ. ಯಾಕೆಂದರೆ ಹೋದ ವರ್ಷ ಆ್ಯಕ್ಚುಲಿ ಬ್ಯಾಂಕ್ಸ್ ಪರ್ಫಾರ್ಮೆನ್ಸು ಕಂಪೇರ್ಡ್ ಟು 22-23 ಇಟ್ ವಾಸ್ ಗುಡ್. 23-24 ಇನ್ ಅದರ್ ಬ್ಯಾಂಕ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಆದರೆ ಇಲ್ಲಿ ಆ ಬ್ಯಾಲೆನ್ಸ್ಡ್ ಆ್ಯಕ್ಟ್ ಆಗಿದೆ. ಜೊತೆಗೆ ಲಾಭಾಂಶ ಇರ್ಬೋದು, ಟರ್ನ್ ಓವರ್ ಇರ್ಬೋದು, ಎಲ್ಲವೂ ಕೂಡ ಹಿಂದಿನ ವರ್ಷದ ಅವಧಿಯಲ್ಲಿ ಏನಿತ್ತು ಅಷ್ಟೇ ಇದೆ. ಅದಕ್ಕೆ ನಮ್ಮ ಮ್ಯಾನೇಜರ್ GM ಆದ ಇವರು ವಿಜಯ್ ಕುಮಾರ್ ಇವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಆದರೆ ಒಂದಂತೂ ಸತ್ಯ, ಟ್ರಾನ್ಸ್ಪರೆನ್ಸಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ಮತ್ತು ಬ್ಯಾಂಕಿನ ಇದ್ರ ಬಗ್ಗೆ ಎಲ್ಲರೂ ಕೂಡ ಆಲ್ರೆಡಿ ಹೇಳಿದ್ದಾರೆ, ಸಿಬ್ಬಂದಿಗಳ ಬಗ್ಗೆ ಮತ್ತೊಂದು ಅದು ಕೂಡ ನಾನು ಗಮನಿಸ್ತಾ ಇರ್ತೀನಿ ಹೋದಾಗ. ಜೊತೆಗೆ ಪ್ರಗತಿಯ ಬಗ್ಗೆನೂ ಕೂಡ ನಾನು ನಮ್ಮ ಸಂತೋಷ್ ಜೊತೆ ಸುಮಾರು ಸರಿ ನಾನು ಡಿಸ್ಕಸ್ ಮಾಡ್ತೀನಿ ಬ್ಯಾಂಕಿಗೆ ಇತ್ತಿನ ವ್ಯವಹಾರಗಳಿಗೆ ಹೋದಾಗ. ಅದ್ರ ಬಗ್ಗೆ ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲ. ಜೊತೆಗೆ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ GM ಸದಸ್ಯರು ನಿರ್ದೇಶಕರು ಮತ್ತು ಅಧ್ಯಕ್ಷರ ಜೊತೆ ಚೇರನ್ನು ಹಂಚ್ಕೊಳ್ತಾರೆ. ಅದನ್ನು ವ್ಯವಸ್ಥೆ ಅವರು ಮಾಡಲಿ, ಲೆಟರ್ ನಾಟ್ ಬಿ ಇನ್ ದ ಬ್ಯಾಕ್ ಸೈಡ್ ಅಂತ ನಾನು ಅದನ್ನು ಹೇಳಿದೆ, ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ದೀನಿ. ಜೊತೆಗೆ ಇತ್ತೀಚೆಗೆ ಬ್ಯಾಂಕಿನ ಒಂದು ಇದರಲ್ಲಿ ತಾವು ನೋಡ್ತಾ ಇದ್ದೀರಿ, ಇತ್ತೀಚಿನ ಹಗರಣಗಳನ್ನು ನೋಡ್ತಾ ಇದ್ದೀರಿ. ನೆಟ್ ಬ್ಯಾಂಕಿಂಗು ಮತ್ತು ಅದರ ಸೈಬರ್ ಕ್ರೈಮ್ಸ್ ಏನು ಪ್ರತಿ ದಿವಸ ಏನೇನೋ ನಡೀತಾ ಇದೆ ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮತ್ತು ಹಗರಣಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇವತ್ತು ಯಾವ ಮಟ್ಟಕ್ಕೆ ಒಂದು ಬಂದಿದೆ ಅನ್ನೋದಕ್ಕೆ ಒಂದೇ ಒಂದು ಹಗರಣ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ವಾಲ್ಮೀಕಿ ನಿಗಮದ ಹಗರಣ ಒಂದು ನಡೆದು ಅದನ್ನು ನೋಡಿದ್ದೀರಿ ತಾವು. ಏನಂದರೆ ಈ ಒಂದು ನೆಟ್ ಬ್ಯಾಂಕಿಂಗು ಮತ್ತು ಇದು ಎಷ್ಟು ಟೆಕ್ನಾಲಜಿ ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿ ಕೂಡ ಆಗಿದೆ. ಯಾರ ಗಮನಕ್ಕೂ ಬರದಂತೆ 100 ಕೋಟಿಗಳು ಎಲ್ಲೋ ಹೈದರಾಬಾದಲ್ಲಿ ಕೂತಿರೋನೋ ಒಂದು ಅಕೌಂಟ್ಗೆ ಹೋಗುತ್ತೆ, ಅಲ್ಲಿಂದ ಸರ್ಕಾರದ ಹಣ, ನಾನು ಮಾತಾಡ್ತಾ ಇರೋದು ಪರ್ಸನಲ್ ಅಲ್ಲ, ಈ ಮಟ್ಟಕ್ಕೆ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಹೋಗಿರೋದು ನಿಜಕ್ಕೂ ದೌರ್ಭಾಗ್ಯ. ಈಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವು ಬ್ಯಾಂಕ್ಗಳಿಗೆ ಹೋದಾಗ ವಿತಿನ್ ಎ ಮಿನಿಟ್ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಸುಮ್ಮನೆ ಏನೋ ಒಂದು ವ್ಯವಹಾರ, ದಿನೇಶ್ ಬಂದಿದ್ದಾರೆ ಓಕೆ ಮಾಡಬೇಕು, ಪರಮಶಿವ ಅವರು ಬಂದಿದ್ದಾರೆ ಮಾಡಬೇಕು, ಅಷ್ಟೇ ಬಿಟ್ಟರೆ ಯಾವುದೇ ಪರಿಶೀಲನೆ ಇಲ್ಲದೆ ಬಟನನ್ನು ಒತ್ತಾರೆ ಅವರು. ಲಕ್ಷಾಂತರ ರೂಗಳು ವಿತಿನ್ ಮಿನಿಟ್ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ತಮ್ಮ ಬ್ಯಾಂಕ್ನಲ್ಲಿ ಆ ಒಂದು ಯಾವುದೇ ರೀತಿಯ ಒಂದು ಇದು ಇಲ್ಲಿ ತನಕ ಕಂಪ್ಲೇಂಟ್ ಬಂದಿಲ್ಲ. ಆ ಒಂದು ಎಚ್ಚರಿಕೆಯನ್ನು ತಾವು ತೊಗೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಬ್ಯಾಂಕಿಂಗ್ನಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆನೂ ತುಂಬ ಮುಖ್ಯ. ಜೊತೆಗೆ ಲಾಭಕ್ಕೆ ಹೆಚ್ಚಿನ ಒಂದು ಇದನ್ನು ಕೊಡೋದಕ್ಕೂ ಆಗೋದಿಲ್ಲ. ಸೇಫ್ಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ಒಂದು ನಿಟ್ಟಿನಲ್ಲಿ ಉತ್ತಮವಾದ ಇದಿದೆ. ಆದರೂ ಕೂಡ ಈಗಿನ ಒಂದು ಇದರಲ್ಲಿ ತಾವು ಆಲ್ರೆಡಿ ತಾವು ಮೆನ್ಷನ್ ಮಾಡಿದ್ರಿ ಕೆಲವು ಬ್ಯಾಂಕ್ಗಳನ್ನು ಶಾಖೆಗಳನ್ನು ಓಪನ್ ಮಾಡೋದ್ರ ಬಗ್ಗೆ. ಮತ್ತೊಂದು ಎಲ್ಲಿ ಆ ಒಂದು ಇದು ಇರುತ್ತೋ ಆ ಒಂದು ಏರಿಯಾವನ್ನು ಸೆಲೆಕ್ಟ್ ಮಾಡೋದು ಸೂಕ್ತ ಅಂತ. ಅಂದರೆ ಎಲ್ಲ ಮಾನದಂಡಗಳನ್ನು ನೀವು ನೋಡಬೇಕಾಗ್ತದೆ. ಅಲ್ಲಿನ ಒಂದು ಜನಸಂಖ್ಯೆ ಮತ್ತು ಬ್ಯಾಂಕಿನ ಅವಶ್ಯಕತೆ ಮತ್ತು ಆ ಪರಿಸರದ ಒಂದು ಇದು ಎಲ್ಲವನ್ನು ನೋಡಿ ನಿರ್ಧಾರ ತಗೊಳ್ಳೋದು ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ NPA ಬಗ್ಗೆ ಒಂದು ಡಿಸ್ಕಸ್ ಮಾಡಿದಾಗ NPA ನಾನು ಎವ್ರಿ ಟೈಮ್ ಐ ಯೂಸ್ ಟು ಡಿಸ್ಕಸ್.
ಸಂತೋಷ್ ಜೊತೆ. ಅದು ಆರೋಗ್ಯಕರವಾದ ಒಂದು ಇದರಲ್ಲಿದೆ, ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ಕೇವಲ ಕೆಲವೇ ಲಕ್ಷಗಳ ಒಂದು ಆ ಪರ್ಸಂಟೇಜನ್ನು ವೇರಿ ಮಾಡಿದೆ. ಅದು ತಮ್ಮ ಗಮನಕ್ಕೆ ಆಲ್ರೆಡಿ ಬಂದಿದೆ, ತಾವು ಅದನ್ನು ಡಿಸ್ಕಸ್ ಮಾಡಿದ್ರಿ. ಹಾಗಾಗಿ ಅದನ್ನು ಹೇಳೋ ಇದು ನೆಸೆಸಿಟಿ ಇಲ್ಲ. ಮತ್ತು ಉಳಿದಂತೆ ಎಲ್ಲವೂ ಕೂಡ ಎಕ್ಸೆಪ್ಟ್ ಫಾರ್ performance in the last year, I don't have any sort of objection. Very thankful for your efficient management and also, as you mentioned, from all other staff. Thank you. ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ BS ಪರಮೇಶ್ವರೇ, ಉಪಾಧ್ಯಕ್ಷರಾದ ಮಹದೇವ ಪ್ರಸಾದ್ ಅವರೇ ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ ಮತ್ತು ಇಲ್ಲಿ ಸೇರಿರುವ ಬ್ಯಾಂಕಿನ ಮಾನ್ಯ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಾನು ಒಂದು ಜನರಲ್ ಬಾಡಿ ಪಕ್ಷಿ ನೋಟವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ನಿರ್ವಹಿಸಿದ್ದಾರೆ. ಇಲ್ಲಿ ಏನಂದರೆ ಠೇವಣಿಗಳು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಠೇವಣಿಗಳು 350 ಕೋಟಿ ಇದ್ದಾವೆ. ಸಾಲ ಮತ್ತು ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಅಂತೀವಿ 183. ಅಲ್ಲಿಗೆ 3D ರೇಷಿಯೋ 52% ಇದೆ, 52.25 ಇದೆ. ಇದು ಒಳ್ಳೆ ಬೆಳವಣಿಗೆ. ಆದರೂ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ, ಅಂದರೆ ನಮ್ಮಲ್ಲಿ ಡಿಪಾಸಿಟ್ ಜಾಸ್ತಿ ಇರೋದರಿಂದ ಸ್ವಲ್ಪ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ನ ಎಬೋ 60% ಇದ್ದರೆ ಇನ್ನು ಲಾಭವನ್ನು ಹೆಚ್ಚಿಗೆ ಮಾಡಬಹುದು ಅಂತ ಒಂದು ಸಲಹೆ. ಆಮೇಲೆ ಕಳೆದ 10 ವರ್ಷಗಳ ಪಕ್ಷಿ ನೋಟವನ್ನು ಕೊಟ್ಟಿದ್ದೀರಾ. ವರ್ಷದಿಂದ ವರ್ಷಕ್ಕೆ ಬ್ಯಾಂಕು ಅಭಿವೃದ್ಧಿ ಆಗ್ತದೆ. ನಾವೇ ನೋಡ್ದಂಗೆ ಕಳೆದ 10 ವರ್ಷಗಳ ಹಿನ್ನೆಲೆಯಲ್ಲಿ ಬ್ಯಾಂಕ್ ಯಾವ ಥರ ಇತ್ತು, ಈಗ ಬ್ಯಾಂಕಿಗೆ ಲಿಕ್ವಿಡೇಟರ್ ಆಗಿ ಬಂದ ಮೇಲೆ ಆಮೇಲೆ ಅದನ್ನು ಕಳೆದ ನಂತರ ನಮ್ಮ ಮಾನ್ಯ ಅಧ್ಯಕ್ಷರು ಪ್ರತಿ ವರ್ಷಕ್ಕೆ ಅಂದರೆ ಏನಂದ್ರೆ ಕಸದಿಂದ ಮೇಲೆ ಎದ್ದು ಹೆಂಗೆ ಬಂದು ಬ್ಯಾಂಕಿನ ಅಭಿವೃದ್ಧಿ ವರ್ಷದಿಂದ ವರ್ಷಕ್ಕೆ ಲಾಭದಾಯಕವಾಗಿ ಮತ್ತು ಯಾವುದೇ ಒಂದು ಇವತ್ತು ಬ್ಯಾಂಕಿನ ಗ್ರಾಹಕರಿಗೆ ಚ್ಯುತಿ ಬಾರದಂಗೆ ಬ್ಯಾಂಕ್ ನಿರ್ವಹಿಸ್ಕೊಂಡು ಹೋಗ್ತದೆ. ಇವತ್ತಿನ ಬ್ಯಾಂಕಿನ ಸಿನೋರಿಯಲ್ಲಿ ನಾವು ಯಾವುದೋ ವಾಲ್ಮೀಕಿ ಹಗರಣ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಕಾಗಿಲ್ಲ. ಬ್ಯಾಂಕಿನ ಹಗರಣಗಳು ಬೇಕಾದಷ್ಟಿದೆ. ಇವತ್ತು ಗುರು ರಾಘವೇಂದ್ರ ಬ್ಯಾಂಕು ಏನಾಗಿದೆ ನಮ್ಮ ಕಣ್ಣು ಮುಂದಿದೆ. ಅಲ್ಲಿ ಡಿಪಾಸಿಟ್ ಮಾಡಿರೋಂಥ ಸೀನಿಯರ್ ಸಿಟಿಜನ್ಸ್ಗಳಾಗಲಿ ಗ್ರಾಹಕರಾಗಲಿ ಇವತ್ತು ಏನು ಪರಿಸ್ಥಿತಿ ಅನುಭವಿಸ್ತಿದ್ದಾರೆ ಅಂತ ಬ್ಯಾಂಕಿನಲ್ಲಿರೋದು. ಉದಾಹರಣೆ ಗುರು ರಾಘವೇಂದ್ರ, ಅದೇ ಥರ ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇದಾವೆ, ಅಮೃತ್ ಕೋಆಪರೇಟಿವ್ ಬ್ಯಾಂಕ್ ಇದಾವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅರ್ಬನ್ ಬ್ಯಾಂಕ್ಸ್ಗಳು ಯಾವ ಥರ ಇದಾವೆ ಅಂತ ಕಷ್ಟದಾಯಕವಾಗಿಂಥ ಸಂದರ್ಭದಲ್ಲಿ ವೀರಶೈವ ಬ್ಯಾಂಕು ವರ್ಷದಿಂದ ವರ್ಷಕ್ಕೆ ಪ್ರಗತಿಯತ್ತ ಮತ್ತು ಲಾಭದಾಯಕವತ್ತ ಸಾಗಿ ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಅಂದರೆ ನಾನು ಅಭಿನಂದನೆ ಮತ್ತು ಕಾರ್ಯಕಾರಿ ಮಂಡಳಿಗೂ ಬ್ಯಾಂಕಿಗೂ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಇನ್ನು ಬ್ಯಾಂಕ್ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ. ಇಲ್ಲಿನ ಸಿಬ್ಬಂದಿಯೂ ಅದೇ ಥರ ಇದ್ದಾರೆ. ಎಲ್ಲ ಗ್ರಾಹಕರ ಒಂದು ಇಂಟ್ರಾಕ್ಷನ್ ಆಗಲಿ ಅಥವಾ ನಾವು ಕಸ್ಟಮರ್ ಹೋದಾಗ ಸರ್ವಿಸ್ ಕೊಡ್ತಾರೆ. ಬ್ಯಾಂಕು ಇನ್ನು ಮುಂದೆ ಸದೃಢವಾಗಿ ಬೆಳೆಯಿಲ್ಲ ಅಂತ ಹೇಳಿಸಿ ನನ್ನ ಮಾತನ್ನು ಜೈ ಹಿಂದ್ ಬೇಕು. ಇಲ್ದಲೇ ಇದ್ರೆ ನಾವು ನಮ್ಮ ಉದ್ದೇಶ ಹೂಡಿಕೆ ಮಾಡಬೇಕು ಗೌರ್ಮೆಂಟ್ ಡೆಪಾಸಿಟ್ಸ್ ಅಲ್ಲಿ ಅಂತಲ್ಲ. ನಮ್ಮ ಉದ್ದೇಶ ಇರೋದು ನಮ್ಮ ವೀರಶೈವ ಇವರಿಗೆ ಜಾಸ್ತಿ ಸಾಲಗಳು ಕೊಟ್ಟು ಅವರನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ ಇರೋದು. ಇಲ್ಲಿ ಹೂಡಿಕೆ ಮಾಡಿದ್ರೆ ಗೌರ್ಮೆಂಟ್ ಡೆಪಾಸಿಟ್ಸ್ ಅಲ್ಲಿ ಹೂಡಿಕೆ ಮಾಡ್ತೀವಿ. ಅದನ್ನ ಮಾಡೋದಕ್ಕೆ ನಮ್ಮ ಬ್ಯಾಂಕ್ ಬೇಕಾ? ಹೆಚ್ಚಿಗೆ ನಮ್ಮ ಹತ್ರ ಹಣ ಇದ್ರೆ ಹೂಡಿಕೆ ಮಾಡ್ತೀವಿ. ಅದು ಏನೋ ಟೆಂಪ್ರರಿಯಾಗಿ ನೋಡಿಕೊಂಡು. ಆಮೇಲೆ RBI ರೆಸ್ಟ್ರಿಕ್ಷನ್ಸ್ ಇದೆ. ಹೂಡಿಕೆ ಮಾಡಬೇಕಾದ್ರೂ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಇಷ್ಟು ಮಾಡಬೇಕು, ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಎಕ್ಸೀಡ್ ಆಗಂಗಿಲ್ಲ. ನಾವು ಅದರಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಎರಡನೇದು ಶೇರ್ ಮಾರ್ಕೆಟು ಅಂತಂತ ಹೇಳಿದ್ರು. ಶೇರ್ ಮಾರ್ಕೆಟಲ್ಲಿ ಇವತ್ತು ಎಲ್ಲರೂ ₹2 ನೋಡಿರೋದ್ರಿಂದ ಎಲ್ಲರೂ ಶೇರ್ ಮಾರ್ಕೆಟ್ಗೆ ಹಾಕಿ ಅಂತಂತ ಅಂತಾರೆ. ನಾವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಬರೋದಿಲ್ಲ. ಇವತ್ತೇನೋ ಮೇಲೋಗಿದೆ, ಎಲ್ಲರೂ ಹೊಗಳ್ತೀರಾ, ನಾಳೆ ಎಲ್ಲರೂ ಒಳಗೆ ಬಂದ್ಬಿಟ್ರೆ ಅದಕ್ಕೆ ನಾವು ಹೂಡಿಕೆ ಮಾಡೋಣ. RBI ರೂಲ್ಸ್ ಪ್ರಕಾರ ಏನೇನು ಎಲ್ಲೆಲ್ಲಿ ಮಾಡ್ಬೋದು ಅದು ನೋಡಿಕೊಂಡು ನಮ್ಮ ಮಂಡಳಿನಲ್ಲಿ ಡಿಸ್ಕಸ್ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ಮುನ್ನಡೆಯಲ್ಲಿ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ಉಪಪ್ರಧಾನ ವ್ಯವಸ್ಥಾಪಕರಿರ್ತಕ್ಕಂಥ ಅವ್ರಿಗೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಎಂ ರತ್ನಮ್ಮವ್ರೆ, ಇನ್ನುಳಿದ ಎಲ್ಲ ನಿಮ್ಮ ಬ್ಯಾಂಕಿನ ವ್ಯವಸ್ಥಾಪಕರೇ ಸಿಬ್ಬಂದಿಯವರೇ, ಈಗ ತಾನೇ ಪ್ರಾರ್ಥನೆಯನ್ನು ಸಲ್ಲಿಸಿರತಕ್ಕಂಥ ಆರಾಧ್ಯರೇ, ಸಾಕಂತ
ಪ್ರತಿ ವರ್ಷ ಕೇಳಿದ್ದನ್ನು ಕೇಳ್ತಾ ಇರ್ತೇನೆ. ಈ ವರ್ಷ ಏನು ಹೊಸದಿದೆ ಅಂತಕ್ಕಂಥದ್ದನ್ನು ತಾವು ನಿರೀಕ್ಷೆ ಮಾಡ್ತಾ ಇರ್ಬೋದು ಅಂತ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಎರಡು ವಿಚಾರಗಳನ್ನು ನಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದು ಇನ್ಸೂರೆನ್ಸ್ ಫಾರ್ ಲೋನ್ ಅಕೌಂಟ್ಸ್ಗೆ ಇನ್ಸೂರೆನ್ಸನ್ನು ನಾವು ಮಾಡಿರ್ತಕ್ಕಂಥದ್ದು ನಮಗೆ ಯಾಕಂದ್ರೆ ಗೊತ್ತಿರ್ತಕ್ಕಂಥದ್ದು. ಎರಡನೇದು ಮುಂದಿನ ವರ್ಷದಿಂದ ಪ್ರತಿಭಾ ಪುರಸ್ಕಾರ 10th and 12th ಇದೆ. ಆ ಯೋಜನೆಯನ್ನ ಇಟ್ಕೊಂಡಿದ್ದೀನಿ. ಇದನ್ನು ಹೇಳಿಬಿಟ್ಟು ಮುಂದಕ್ಕೆ ಆಮೇಲೆ ಹೋಗ್ತೇನೆ. ಮುಗಿದಿದ್ದು ಇದಕ್ಕೆ ಬದಲಾಗಿ ಬ್ಯಾಂಕಿನ ಹೊಸ ಪರ್ಸನಲೈಸ್ಡ್ ATM ಕಾರ್ಡ್ ವಿತರಿಸುತ್ತಿದ್ದು ಈಗಾಗಲೇ 3200 ಗ್ರಾಹಕರು ಕಾರ್ಡನ್ನು ಪಡೆದಿದ್ದಾರೆ. ಹೊಸ ಕಾರ್ಡನ್ನು ಪಡಿಬೇಕು. ಇತರ ಗ್ರಾಹಕರು ಸದಸ್ಯರು ಸಹ ತಮ್ಮ ಖಾತೆ ಹೊಂದಿರುವ ಖಾತೆದಾರರು ಇದರ ಸದುಪಯೋಗ ಪಡೆಯಲು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಿನಕ್ಕೆ 15,000 ರೂಪಾಯಿ ನೀವು ಈ ATM ಕಾರ್ಡ್ನಿಂದ ಹಣವನ್ನು ATMದಲ್ಲಿ ಪಡೆಯಬಹುದು. ಗರಿಷ್ಠ ಮಿತಿ. ಭಾರತದಾದ್ಯಂತ ಯಾವುದೇ ಬ್ಯಾಂಕಿನಿಂದ ನಿಮಗೆ ಹಣವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಸರ್ಕಾರ ಏನಾದರೂ ವಸ್ತುಗಳನ್ನು ಕೊಡೋದಿದ್ರೆ 50,000 ಗರಿಷ್ಠ ಮಿತಿ ಇದೆ. ಇದನ್ನು ದಯಮಾಡಿ ಎಲ್ಲ ಸದಸ್ಯರು ಗ್ರಾಹಕರು ಆದಷ್ಟು ಶೀಘ್ರವಾಗಿ ನೋಡಿ. 14-15,000 ಸದಸ್ಯರಿದ್ದಾರೆ. ಇಲ್ಲಿ ಪಡೆದಿರತಕ್ಕಂಥ ಸಂಖ್ಯೆ ನೋಡಿದ್ರೆ ನನಗೆ ನಾಚಿಕೆ ಆಗ್ತದೆ. ಬರೀ 3,500. ನಗದು ರಹಿತ ವ್ಯವಹಾರವನ್ನು ಪ್ರೋತ್ಸಾಹಿಸಲು ಹಣ ವರ್ಗಾವಣೆಗೆ ನೆಫ್ಟ್ RTGS ಮತ್ತು ಯಾವುದೇ ಸಮಯದಲ್ಲಾದರೂ ಹಣ ವರ್ಗಾವಣೆ ಮಾಡತಕ್ಕಂಥ ಬ್ಯಾಂಕ್ ಆಫ್ ಹೊಂದಿದ್ದೀವಿ. ಸದರಿ ಆಪ್ ಮೂಲಕ IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ. IMPS ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ 183 ಕೋಟಿ ಲಾಸ್ಟ್ ಈ 9% ಮಾಡಿದ್ವಲ್ಲ, ಆಡಳಿತ ಮಂಡಳಿಯವರು ಸ್ಪೆಷಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಡೆಪಾಸಿಟ್ಸ್ ಮೇಲೂ ರೇಟ್ ಆಫ್ ಇಂಟ್ರೆಸ್ಟ್ ರಿವೈಸ್ ಮಾಡಿ ಸಾಲಗಳ ಮೇಲೂ ಅದನ್ನು ಗಮನೀಯವಾಗಿ ಕಮ್ಮಿ ಮಾಡಿದ್ರು 9%ಗೆ. ಸೊ ಹಾಗಾಗಿ ನಮಗೆ 3 ಲೋನ್ ಫೈಲ್ಸ್ ಅವಾಗ ಸಿಕ್ಕಿರೋದು ಮಾರ್ಚ್ ಎಂಡಲ್ಲಿ, ಫೆಬ್ರವರಿ ಮಾರ್ಚಲ್ಲಿ. ಸೊ ನೆಕ್ಸ್ಟ್ ಇಯರ್ಗೆ ಈ ವರ್ಷ ನಮಗೆ ಹೆಚ್ಚುವರಿ ಪ್ರಾಫಿಟ್ ಬರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದೇನೆಂದರೆ ಪ್ರಾವಿಷನ್ಸ್ ಎಲ್ಲ ಕೆಲವೆಲ್ಲ ಮ್ಯಾಂಡೇಟ್ರಿ ಏನಿತ್ತು RBI ನಾರ್ಮ್ಸ್ ಪ್ರಕಾರ ನಮ್ಮ ಆಡಿಟ್ರ್ ಲಾಸ್ಟ್ ಟೈಮ್ ಸ್ಟ್ಯಾಟ್ಯೂಟರಿ ಆಡಿಟರ್ ಏನು ಪಾಯಿಂಟ್ಔಟ್ ಮಾಡಿದ್ರು ಅದನ್ನೆಲ್ಲ ಈ ವರ್ಷ ನಮ್ಮ ಆಡಳಿತ ಮಂಡಳಿ ಫುಲ್ಫಿಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ನಮ್ಮ ಪ್ರಾಫಿಟ್ ಇದಕ್ಕಿಂತ ಉತ್ತಮವಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಆವಾಗ ದಿನೇಶ್ ಸರ್ಗೆ ನೆಕ್ಸ್ಟ್ 24-25 ಬ್ಯಾಂಕ್ ಪ್ರಗತಿಪರ ಇದೆ ಅಂತ ಅವ್ರು ನೋಡ್ಬೋದು. ಪ್ರಾವಿಷನ್ಸ್ ಎಲ್ಲ ಮ್ಯಾಕ್ಸಿಮಮ್ ಏನಿದೆಯೋ ಅದನ್ನೆಲ್ಲ ಪೂರ್ತಿ ಅವಕಾಶಗಳಿಗೆ 100% ಮಾಡಿದೆ ಈ ವರ್ಷದಲ್ಲಿ.